ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 13. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 165ನೇ ಪುಟ. ಶಿರೋನಾಮೆ: ಜೀವವುಳ್ಳ ಯಂತ್ರವನ್ನು ಕಾಪಾಡಿಕೊಳ್ಳುವುದರಿಂದ. ಈ ದಿನದ ಸತ್ಯವೇದದ ವಾಕ್ಯ: ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. 3 ಯೋಹಾನನು 2ನೇ ವಚನ. ಸ್ವಂತ ಆತ್ಮವನ್ನು ಸರಿಯಾಗಿ ಬಳಸಿಕೊಳ್ಳುವುದನ್ನು ಕಲಿಯುವುದು ಒಂದು ಅತ್ಯಮೂಲ್ಯವಾದ ಪಾಠವಾಗಿದೆ. ನಾವು ಮೆದುಳಿನ ಕೆಲಸವನ್ನು ಮಾಡಿ ಅಲ್ಲಿಗೆ ನಿಲ್ಲಿಸಬಾರದು, ಅಥವಾ ದೈಹಿಕ ಪರಿಶ್ರಮವನ್ನು ಮಾಡಿ ಉಳಿದಿದ್ದನ್ನು ನಿಲ್ಲಿಸಬಾರದು. ಮಾನವ ಯಂತ್ರವನ್ನು ಸಂಯೋಜಿಸಿರುವ ವಿವಿಧ ಅಂಗಗಳಾದ ಮೆದುಳು, ಮೂಳೆ, ಮಾಂಸಖಂಡ, ತಲೆ, ಹೃದಯ ಹೀಗೆ ಎಲ್ಲ ಅಂಗಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಬೇಕು. ಸ್ವಂತ ಆತ್ಮವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಎಂದರೆ ಅದು ಸ್ವಂತ ಆತ್ಮಕ್ಕೆ, ಲೋಕಕ್ಕೆ ಮತ್ತು ದೇವರಿಗೆ ತೋರುವ ಜವಾಬ್ದಾರಿಯ ಬಾಧ್ಯತೆಯನ್ನು ಹೊಂದಿರುತ್ತದೆ. ನಂತರ ದೈಹಿಕ ಬಲಗಳನ್ನು ಮಾನಸಿಕ ಬಲಗಳೊಂದಿಗೆ ಪ್ರಮಾಣಾನುಸಾರವಾಗಿ ಬಳಸಿರಿ. ಪ್ರತಿಯೊಂದು ಕ್ರಿಯೆಯು ಅದನ್ನು ಪ್ರೇರೇಪಿಸುವ ಉದ್ದೇಶದಿಂದ ಅದರ ಗುಣಮಟ್ಟವನ್ನು ಹೊಂದುತ್ತದೆ, ಮತ್ತು ಉದ್ದೇಶಗಳು ಉನ್ನತವಾಗಿರದಿದ್ದರೆ, ಶುದ್ಧವಾಗಿರದಿದ್ದರೆ, ನಿಸ್ವಾರ್ಥವಾಗಿರದಿದ್ದರೆ ಮನಸ್ಸು ಮತ್ತು ಗುಣಸ್ವಭಾವವು ಎಂದಿಗೂ ಸಮತೋಲನಗೊಳ್ಳುವುದಿಲ್ಲ. ನೀವು ದೇವರಿಗೆ ಸೇರಿದವರು, ಯಾಕೆಂದರೆ ಆತನೇ ನಿಮ್ಮನ್ನು ಸೃಷ್ಟಿಸಿದವನು. ಆತನ ವಿಮೋಚನೆಯ ಯೋಜನೆಯಿಂದ ನೀವು ಆತನವರು, ಯಾಕಂದರೆ ಆತನು ನಿಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಜೀವವುಳ್ಳ ಯಂತ್ರದ ಪ್ರತಿಯೊಂದು ಅಂಗಗಳನ್ನು ದೇವರ ಕೆಲಸಗಳಿಗೆ ಬಳಸುವಂತೆ ಕಾಪಾಡಿಕೊಳ್ಳಿರಿ. ಆತನಿಗೋಸ್ಕರ ಅದನ್ನು ರಕ್ಷಿಸಿಕೊಳ್ಳಿರಿ. ನಿಮ್ಮ ದೈಹಿಕ ಜೀವಿಗಳ ಸರಿಯಾದ ಬಳಕೆಯನ್ನು ನಿಮ್ಮ ಆರೋಗ್ಯವು ಅವಲಂಬಿಸಿರುತ್ತದೆ. ದೇವರು ಕೊಟ್ಟಿರುವ ಯಾವುದೇ ಬಲದ, ಅಂದರೆ ದೈಹಿಕ, ಮಾನಸಿಕ ಅಥವಾ ನೈತಿಕ ಬಲ, ಯಾವುದೇ ಬಲವಾಗಿರಲಿ, ಅದರ ಯಾವುದೇ ಭಾಗವನ್ನು ದುರುಪಯೋಗ ಪಡಿಸಿಕೊಳ್ಳಬೇಡಿರಿ. ನಿಮ್ಮ ಎಲ್ಲ ಅಭ್ಯಾಸಗಳನ್ನು ದೇವರ ಅಧೀನದಲ್ಲಿರುವ ನಿಮ್ಮ ಮನಸ್ಸಿನ ನಿಯಂತ್ರಣಕ್ಕೆ ತರಬೇಕು. ಯೇಸು ಕ್ರಿಸ್ತನ ಎತ್ತರಕ್ಕೆ ಸಂಪೂರ್ಣವಾಗಿ ಯುವಕರು ಮತ್ತು ಯುವತಿಯರು ಬೆಳೆಯಬೇಕೆಂದರೆ ಅವರು ತಮ್ಮನ್ನು ತಾವು ಸರಿಯಾಗಿ ನಡೆಸಿಕೊಳ್ಳಬೇಕು. ರಾತ್ರಿ ತಡವಾಗಿ ಮಲಗುವುದು, ಬೆಳಿಗ್ಗೆ ತಡವಾಗಿ ಏಳುವುದು, ವೇಗವಾಗಿ ತಿನ್ನುವುದು, ಈ ರೀತಿಯ ಎಲ್ಲ ಅನಾರೋಗ್ಯದ ಅಭ್ಯಾಸಗಳನ್ನು ಜಯಿಸಬೇಕು. ನಿಮ್ಮ ಆಹಾರವನ್ನು ಸಂಪೂರ್ಣವಾಗಿ ಜಗಿದು ತಿನ್ನಿರಿ. ಅವಸರದಲ್ಲಿ ತಿನ್ನುವ ಅಭ್ಯಾಸವು ಇರಲೇಬಾರದು. ಹಗಲು ಮತ್ತು ರಾತ್ರಿ ನಿಮ್ಮ ಕೋಣೆಗಳಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿರಿ ಮತ್ತು ಉಪಯುಕ್ತವಾದ ದೈಹಿಕ ಕೆಲಸವನ್ನು ಮಾಡಿರಿ. ನಮ್ಮ ಬಲಗಳನ್ನು ಅತ್ಯಂತ ಉಪಯುಕ್ತವಾದ ಕೆಲಸದಲ್ಲಿ ಪೂರ್ಣವಾದ ಪ್ರಮಾಣದಲ್ಲಿ ಬಳಸಿಕೊಳ್ಳುವ ಮೂಲಕ, ಪ್ರತಿಯೊಂದು ಅಂಗವನ್ನು ಆರೋಗ್ಯವಾಗಿಡುವ ಮೂಲಕ, ಹೀಗೆ ಪ್ರತಿಯೊಂದು ಅಂಗವನ್ನು ರಕ್ಷಿಸುವ ಮೂಲಕ ಮನಸ್ಸು, ನರಗಳು ಮತ್ತು ಸ್ನಾಯುಗಳು ಸಾಮರಸ್ಯದಿಂದ ಕೆಲಸ ಮಾಡುತ್ತದೆ, ಮತ್ತು ಆಗ ನಾವು ದೇವರಿಗೆ ಅತ್ಯಂತ ಅಮೂಲ್ಯವಾದ ಸೇವೆಯನ್ನು ಮಾಡಬಹುದು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.